I just wanna love you like I do, cause I never had someone like you. Ain't nobody got this love. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಸೊ ಹೇಗಿದ್ದೀರಿ? ಸೊ ಇವತ್ತು ನಾನು ಸ್ವಲ್ಪ ಈವ್ನಿಂಗ್ ಟೈಮ್ ಹೊರಗೆ ಹೋಗ್ಲಿಕ್ಕಿತ್ತು. ಅಂದರೆ ನನಗೆ ಸ್ವಲ್ಪ ಗಾರ್ಡನ್ ಪಾಟ್ಗಳು ಬೇಕಾಗಿತ್ತು. ಹಾಗಾಗಿ ನಾನು ಹೋಗುವಾಗ ಆನ್ ದ ವೇ ಅಲ್ಲಿ ರೋಡ್ ಸೈಡಲ್ಲಿ ಒಬ್ಬ ಹುಡುಗ ಸೇಲ್ ಮಾಡ್ತಾ ಇದ್ದ ಲೈಕ್ ಗಾರ್ಡನ್ ಪಾಟ್ಗಳನ್ನೆಲ್ಲ. ಸೊ ನೋಡುವಾಗ ತುಂಬಾ ಖುಷಿ ಆಯಿತು. ಇಷ್ಟು ಕಷ್ಟದಲ್ಲಿ ಅವರು ದುಡಿತಾರೆ ಅಂದರೆ ಮಾರ್ನಿಂಗ್ ಟೈಮ್ ಅಷ್ಟೇ ಹೆವಿ ಇತ್ತು. ಬಟ್ ಅವರು ಶೀಟ್ಗಳನ್ನೆಲ್ಲ ಹಾಕಿ ಎಷ್ಟು ಮೇಂಟೈನ್ ಮಾಡಬೇಕಾಗುತ್ತೆ ಆ ಪಾಟ್ಗಳನ್ನೆಲ್ಲ. ಸೊ ಹಾಗಾಗಿ ನಾನು ಅಲ್ಲೇ ಹೋಗಿ ಒಂದು ಬೈ ಮಾಡಿದ್ದೇನೆ. ಒಂದು 3 to 4 ಪಾಟ್ಗಳನ್ನು ಬೈ ಮಾಡಿದ್ದೆ. ಸೊ ಕ್ವಾಲಿಟಿ ಒಳ್ಳೆದಿದೆ. ಸೊ ಹಾಗೇನೆ ಅವರಿಗೆ ಸ್ವಲ್ಪ ಪ್ರಾಫಿಟ್ ಆಗುತ್ತೆ ಅಲ್ಲ. ಯಾಕೆಂದ್ರೆ ರೋಡ್ ಸೈಡಲ್ಲಿ ಅವರು ಎಷ್ಟೋ ಕಷ್ಟಪಟ್ಟು ದುಡಿತಾರೆ ಅಲ್ಲ. ನಮ್ಗೇನು ಅಷ್ಟು ಗೊತ್ತಾಗೋದಿಲ್ಲ. ನೋಡಿ, ಕಷ್ಟ ಅಂತ ಎಲ್ಲರಿಗೂ ಇರುತ್ತೆ. ಯಾರೋ ಕಷ್ಟ ಇಲ್ಲದೆ ಯಾರೋ ಮೇಲೆ ಬರೋದಿಲ್ಲ. ಕಷ್ಟಪಟ್ಟು ದುಡಿದ್ರೆ ಮಾತ್ರ ತಾನೇ ನಮ್ದು ಸಹ ಲೈಫ್ ಎದುರು ಹೋಗುತ್ತೆ. ಸೊ ಎಲ್ಲ ಪಾಟ್ಗಳನ್ನು ತಗೊಂಡೆ. ಸೊ ಅದಾದ್ಮೇಲೆ ಸ್ವಲ್ಪ ಎದುರು ಹೋಗುವಾಗ ನನಗೆ ಸ್ವಲ್ಪ ರೋಡ್ ಸೈಡಲ್ಲಿ ಇವರು ಈ ಟೈಪು ಮಣ್ಣಿನ ಪಾತ್ರೆಗಳನ್ನೆಲ್ಲ ಸೇಲ್ ಮಾಡ್ತಾ ಇದ್ರು. ಹಾಗಾಗಿ ನನಗೆ ಈ ಟೈಪ್ ಥಿಂಗ್ಸ್ಗಳು ಬೇಕಿತ್ತು. ಹಾಗೆ ನಾನು ಆಲ್ಮೋಸ್ಟ್ ಐಟಮ್ ತಗೊಂಡಿದ್ದೇನೆ. ಸೊ ನಾನು ಮನೆಗೆ ರಿಟರ್ನ್ ಹೋಗುವಾಗ ಯಾವ್ದೆಲ್ಲ ಥಿಂಗ್ಸ್ ತಗೊಂಡಿದ್ದೇನೆ ಅಂತ ಮತ್ತೆ ತೋರಿಸ್ತೇನೆ. ಸೊ ಇವರ ಹತ್ರ ಸಹ ಸ್ವಲ್ಪ ಬಾರ್ಗೇನ್ ಮಾಡಿದೆ. ಪಾಪ ಅವರು ನೋಡಿ ಎಷ್ಟು ಮಳೆ ಟೈಮಲ್ಲಿ ಸಹ ಒಂದು ದುಡಿಯೋದಂದ್ರೆ ಅವರು ತುಂಬಾನೇ ಗ್ರೇಟ್ಫುಲ್ ಅಂತ ಅನಿಸ್ಬೋದು. ಸೊ ಈಗೀಗ ಎಲ್ರು ಮಣ್ಣಿನ ಪಾತ್ರೆಯಲ್ಲೇ ಯೂಸ್ ಮಾಡ್ತಾ ಇದ್ದಾರೆ. ಓಲ್ಡ್ ಇಸ್ ಗೋಲ್ಡ್ ಅಂತ ಎನಿಸ್ತಾರಲ್ಲ ಹಾಗೆ. ಈಗ ಮೊದಲೆಲ್ಲ ಮಣ್ಣಿನ ಪಾತ್ರೆಯಲ್ಲೇ ಎಲ್ಲ ಪದಾರ್ಥಗಳು ಎಲ್ಲದರಲ್ಲೇ ಯೂಸ್ ಮಾಡ್ತಾ ಇದ್ರು. ಸೊ ಈಗೀಗ ಈಗಿನ ಜನರೇಷನ್ ಅಲ್ಲಿ ಈಗ ಪುನಃ ಮೊದಲಿನ ಜನರೇಷನ್ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ನಾನು ಯಾವ್ದೆಲ್ಲ ತಗೊಂಡಿದ್ದೇನೆ ಅಂತ ನಿಮ್ಗೆ ಮತ್ತೆ ಶೇರ್ ಮಾಡ್ತೇನೆ. ಸೊ ಅದಾದ್ಮೇಲೆ ನಮ್ಗೆ ಸ್ವಲ್ಪ ಕುಡ್ಲಾ ಸೈಡ್ ಆಚೆ ಹೋಗ್ಲಿಕ್ಕಿತ್ತು. ಹಾಗೆ ನಾನು, ನನ್ನ ಸಿಸ್ಟರ್ ಮತ್ತೆ ನನ್ನ ಮಗಳು ನಾವು ಒಟ್ಟಿಗೆ ಹೋಗ್ತಾ ಇದ್ದೇವೆ. ಅಲ್ಲಿ ಒಂದು ಫೇಮಸ್ ಅಂದ್ರೆ ಏನ್ ಶಾಪ್ ಅಂದ್ರೆ ಪಾನಿಪುರಿ ಬೇಲ್ಪುರಿ ಶಾಪ್. ಅದಕ್ಕಿಂತ ಅಂತಲ್ಲ, ನಮಗೆ ಬೇರೆ ಕೊಡಿ ಸಹ ಪರ್ಚೇಸ್ ಮಾಡಲಿಕ್ಕೆ ಇತ್ತು. ಸ್ವಲ್ಪ ಹೋಲ್ಸೇಲ್ ಅಲ್ಲಿ ತುಂಬಾನೇ ಐಟಮ್ ಪರ್ಚೇಸ್ ಮಾಡಲಿಕ್ಕಿತ್ತು. ನಾನು ಹೋಲ್ಸೇಲ್ ಅಲ್ಲಿ ಹೋಗದೆ ತುಂಬಾನೇ ಇಯರ್ ಆಯಿತು. ಸೊ ಇವತ್ತು ನಾನು ಸ್ವಲ್ಪ ವಿಸಿಟ್ ಮಾಡುವಂತ ಹೋಲ್ಸೇಲ್ ಶಾಪಿಗೆ ಹೋಗ್ತಾ ಇದ್ದೇನೆ. ನಾನು ಸ್ವಲ್ಪ ಬಂದಿದ್ದೀನಿ. ನಾವು ಶ್ರೀಕೃಷ್ಣ ಬೇಲ್ಪುರಿ ಹೌಸ್ ಕಾಶಿ ಹನುಮನಕಟ್ಟೆಯಲ್ಲಿ ಬಂದಿದ್ದೇವೆ. ಬಟ್ ವೆರಿ ಫೇಮಸ್ ಬೇಲ್ಪುರಿ, ಸೇವ್ಪುರಿ ಎಲ್ಲ, ಮಸಾಲ ಪುರಿ, ಈ ಅಂಚಪುರಿ. ಸೊ ಇಲ್ಲೆಲ್ಲ ನಮ್ಮದು ತಿಂಡಿ ಎಲ್ಲ ತಿಂದಾಯಿತು. ಸೊ ಅದಾದಮೇಲೆ ನಾವು ಹೋಲ್ಸೇಲ್ ಶಾಪಿಗೆ ಹೋಗ್ತಾ ಇದ್ದೇವೆ. ಪೂಜಾ ಕಾಸ್ಮೆಟಿಕ್ ಅಂತ ಹೋಲ್ಸೇಲ್ ಬ್ಯೂಟಿ ಕೇರ್. ಇಲ್ಲೆಲ್ಲ ನಿಮಗೆ ಪ್ರಾಡಕ್ಟ್ಗಳು ಸಿಗುತ್ತೆ. ಮಕ್ಕಳ ಡೈಪರ್ಗಳು, ಹಾಗೇನೆ ಲೇಡೀಸ್ ಕಾಸ್ಮೆಟಿಕ್ಸ್, ಪರ್ಫ್ಯೂಮ್ಸ್ ಎಲ್ಲ ಐಟಮ್ಸ್ಗಳು ಇಲ್ಲಿ ಸಿಗುತ್ತೆ. ನೀವು ವಿಸಿಟ್ ಮಾಡಿ, ತುಂಬಾ ಡಿಸ್ಕೌಂಟ್ ರೇಟ್ಗಳು ಕೊಡ್ತಾರೆ. ये आपको मेरा शैम्पू ये चाहिए। अच्छा ऑफर डाला खाली 90 रुपीज में 8 days इन अर्धा रिटर्न। ऐसा टेंशन नहीं लेने का इधर। पीछे लास्ट आपका 760 बोस उंटು ಉಂಟು ಕೊಡಿ ದಣಿಯಲ್ಲಿ ಉಂಟು ಉಂಡು ಉಂಡು ಆತರ ಸೆಕೆಂಡ್ ಕೋರ್ಟ್ ಸೆಕೆಂಡ್ ಕೋರ್ಗೆಲ್ಲ ಸೆಕೆಂಡ್ দেখুন I there pass.
ಸೊ ಈಗ ತಾನೇ ಮನೆಗೆ ಬಂದದಷ್ಟೇ. ನಾವು ಸ್ವಲ್ಪ ಹೋಲ್ಸೇಲ್ ಶಾಪಿಗೆ ಹೋಗಿದ್ದು. ಹೋಲ್ಸೇಲ್ ಅಲ್ಲಿ ಆಲ್ಮೋಸ್ಟ್ ಐಟಮ್ಸ್, ಮಕ್ಕಳ ಡೈಪರ್ ಆಗಿರ್ಲಿ, ಹಾಗೇನೆ ನಮ್ದು ಫೇಸ್ ಕ್ರೀಮ್ ಆಗಿರ್ಲಿ, ಶಾಂಪೂ, ಬಾಡಿ ವಾಶ್, ಆಲ್ ಐಟಮ್ಸ್ ಅಲ್ಲಿ ಸಿಗುತ್ತೆ. ಹಾಗೆ ತುಂಬಾನೇ ಡಿಸ್ಕೌಂಟ್. ಈಗ ನೀವು ಮೆಡಿಕಲ್ಗೆಲ್ಲ ಹೋದ್ರೆ ನೀವು ಫುಲ್ ರೇಟ್ ಕೊಡ್ಬೇಕಾಗುತ್ತೆ ಯಾವುದು ಡೈಪರಿಗೆಲ್ಲ. ಬಟ್ ಇಲ್ಲಿ ಹೋದ್ರೆ ನಂಗೆ ತುಂಬಾನೇ ಡಿಸ್ಕೌಂಟ್. ಯಾಕಂದ್ರೆ ಮಂತ್ಲಿಗೆ ನಂಗೆ 2 ಪ್ಯಾಕ್ ಬೇಕಾಗುತ್ತೆ. ಸೊ ಇಷ್ಟು ದೊಡ್ಡದು ಬೇಕಾಗುತ್ತೆ. ಸೊ ಇದು 999ಗೆ ನಂಗೆ ಆಫ್ಟರ್ 620ಗೆ ಸಿಕ್ಕಿತ್ತು. ಸೊ ಬೇರೆ ಶಾಪಿಗಿಂತ ಬೆಟರ್ ಪ್ರೈಸ್ ಅಂತ ನಾನು ಅನಿಸ್ಬೋದು. ಯಾಕಂದ್ರೆ ಇದು ಹೋಲ್ಸೇಲ್ ಅಲ್ಲ. ಹೋಲ್ಸೇಲ್ ಅಲ್ಲಿ ನಿಮ್ಗೆ ತುಂಬಾನೇ ಡಿಸ್ಕೌಂಟ್ ಪ್ರೈಸ್ ಸಿಗುತ್ತೆ. ಹಾಗೇನೆ ನಾನು ಫೇಸ್ ಕ್ರೀಮ್ ಆಗಿರ್ಲಿ, ಬಾಡಿ ವಾಶ್, ತುಂಬಾನೇ ಐಟಮ್ ಪರ್ಚೇಸ್ ಮಾಡಿದ್ದೇನೆ. ಸೊ ನಾನು ಯಾವ್ದೆಲ್ಲ ಐಟಮ್ ನಿಮ್ಗೆ ತಗೊಂಡಿದ್ದೇನೆ ಅಂತ ಈಗ ತೋರಿಸ್ತೇನೆ. ಈವ್ನಿಂಗ್ ಟೈಮ್ ನಂಗೆ ಸ್ವಲ್ಪ ಹೊರಗೆ ಹೋಗ್ಲಿಕ್ಕಿತ್ತು. ಸೊ ಹೋಗುವಾಗ ಆನ್ ದ ವೇ ಅಲ್ಲಿ ರೋಡ್ ಸೈಡ್ ಅಲ್ಲಿ ಸೇಲ್ ಮಾಡ್ತಾ ಇದ್ರು. ಸೊ ನಂಗೆ ಇದನ್ನ ನೋಡುವಾಗ ತುಂಬಾನೇ ಖುಷಿ ಆಯ್ತು. ಲೈಕ್ ಇದರಲ್ಲಿ ನೀರ್ ಕುಡಿದ್ರೆ ತುಂಬಾನೇ ಹೆಲ್ತ್ ಗೆ ಸಹ ಒಳ್ಳೇದು ಅಂತ ಹೇಳ್ತಾರೆ. ಮಣ್ಣಿನ ಪಾತ್ರೆಯಲ್ಲಿ ಕುಡಿದ್ರೆ. ಹಾಗೇನೆ ನಾನೊಂದು ಈ ಟೈಪ್ ಒಂದು ಗ್ಲಾಸ್ ತಗೊಂಡಿದ್ದೆ ಮಣ್ಣಿನ. ಇದರಲ್ಲಿ ಟೀ ಕುಡಿಲಿಕ್ಕೆ ಹಾಗೇನೆ ನೀರ್ ಕುಡಿಲಿಕ್ಕೆ ತುಂಬಾನೇ ಒಳ್ಳೇದುಂಟು. ಜಸ್ಟ್ 80 ರುಪೀಸ್. ಸೊ ಈ ಐಟಮಿಗೆ ನಾನು 750 ಹೇಳಿದ್ರು, ಬಟ್ ನಾನು ಬಾರ್ಗೇನ್ ಮಾಡಿ 600ಗೆ ಕೊಟ್ಟಿದ್ರು. ಸೊ ಇದಕ್ಕೆ 100 ರುಪೀಸ್. ಇದೊಂದು ಐಟಮ್ ತಗೊಂಡೆ. ಇದೊಂದು ಜಸ್ಟ್ 400 ಹೇಳಿದ್ರು, ಸ್ವಲ್ಪ ಡಿಸ್ಕೌಂಟ್ ಮಾಡಿದ್ರು. ಸೊ ಇದು ನಮ್ಗೆ ಲೈಕ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಉರಿಲಿಕ್ಕೆ ಒಳ್ಳೇದು. ಹಾಗೇನೆ ಅದಕ್ಕಿಂತ ಅಲ್ಲ, ಬೇರೆ ಪದಾರ್ಥಕ್ಕೆ ಸಹ ಯೂಸ್ ಮಾಡ್ಬೋದು. ನಂಗೆ ತುಂಬಾನೇ ಖುಷಿ ಆಯ್ತು. ಗುಡ್ ಕ್ವಾಲಿಟಿ ಅಲ್ಸು, ಗಟ್ಟಿ ಉಂಟು ನೋಡಿ ಹೇಗಿದೆ ನೋಡಿ. ಬ್ಲ್ಯಾಕ್ ಕಲರ್ ತುಂಬಾನೇ ಇಷ್ಟ ಆಯ್ತು, ಬ್ಯೂಟಿಫುಲ್. ಸೊ ಇದೊಂದು ತಗೊಂಡೆ ಜಸ್ಟ್ 100 ರುಪೀಸ್. ಇದ್ರೊಂದು ಬ್ಲ್ಯಾಕ್ ಅಲ್ಲಿ ಇತ್ತು, ಅದಕ್ಕೆ ಅವರು 200 ಹೇಳಿದ್ರು. ಬಟ್ ಇದು ನೋಡ್ಲಿಕ್ಕೆ ತುಂಬಾನೇ ಸಿಂಪಲ್ ಆಗಿ ಬ್ಯೂಟಿಫುಲ್ ಆಗಿ ಕಾಣ್ತಾ ಉಂಟು ನೋಡಿ. ನೋಡ್ಲಿಕ್ಕೆ ತುಂಬಾನೇ ಖುಷಿ ಆಯ್ತು. ಇದೊಂದು ಐಟಮ್ ತಗೊಂಡೆ. 250 ಹೇಳಿದ್ರು, 200ಗೆ ಕೊಟ್ರು. ಬಟ್ ನನ್ನ ಹತ್ರ ಇರ್ಲಿಲ್ಲ. ನನಗೆ ತುಂಬಾ ಕಷ್ಟ ಆಗ್ತಿತ್ತು ಮಕ್ಕಳಿಗೆಲ್ಲ ಮದ್ದು ಕೊಡ್ಲಿಕ್ಕೆ ಎಲ್ಲ. ಫೈನಲಿ ನಾನು ಇದೊಂದು ತಗೊಂಡೆ ನನ್ನ ಮಕ್ಕಳಿಗೆ. ಸೊ ಮಣ್ಣಿನ ಪಾತ್ರೆ ಎಲ್ಲ ತಗೊಂಡ್ರೆ ನಾವು ಅದಕ್ಕೆ ಗಂಜಿ ಇದ್ದ ಫಿಲ್ಟರ್ ಮಾಡಿದ ನೀರನ್ನು ಹಾಕಿ ಇಟ್ರೆ ಅದು ಮಣ್ಣಿನ ಪಾತ್ರೆಯ ಸ್ಮೆಲ್ ಹೋಗುತ್ತೆ. ಸೊ ಹಾಗೇನೆ ನಾನು ಈಗ ಎಲ್ಲದಕ್ಕೂ ಹಾಗೇನೆ ಹಾಕಿಟ್ಟಿದ್ದೀನಿ. ಸೊ 2 to 3 days ಇಟ್ರೆ ಸಹ ತುಂಬಾನೇ ಒಳ್ಳೇದಂತೆ. ಸೊ ನಾನೀಗ ಇದನ್ನು ನಾನು 1 time ಇಟ್ಟಿದ್ದೇನೆ. ಈಗ ನೆಕ್ಸ್ಟ್ 2nd time ಪುನಃ ಹಾಕ್ಬೇಕಷ್ಟೇ ಅದಕ್ಕೆ. ಬಟ್ ಇದೆಲ್ಲ ಕೇರಳದಿಂದ ಬಂದ ಪ್ರಾಡಕ್ಟ್, ಅಂದ್ರೆ ಕೇರಳದಿಂದ ಬಂದ ಮಣ್ಣಿನ ಪಾತ್ರೆಗಳು ಅಂತ ಹೇಳಿದ್ರು. ಕೇರಳದಿಂದ ಮಣ್ಣಿನ ಪಾತ್ರೆಗಳು ಸ್ವಲ್ಪ ದಪ್ಪ ಇದ್ರೆ ವೆಯ್ಟ್ ಇರುತ್ತೆ ಅಂತೆ. ಸೊ ಮ್ಯಾಂಗ್ಳೂರ್ನಲ್ಲಿ ತಗೊಂಡ ಲೈಕ್ ಬಿಸಲೆ ಎಲ್ಲ ತುಂಬಾ ಅಂದ್ರೆ ಲೈಟ್ ವೆಯ್ಟ್ ಇರುತ್ತೆ. ಸೊ ಇದು ಸ್ವಲ್ಪ ವೆಯ್ಟ್ ಇರುತ್ತೆ ನೋಡಿ, ತುಂಬಾನೇ ವೆಯ್ಟ್ ಉಂಟು. ಸೊ ಇದು ನೀರು ಕುಡಿಲಿಕ್ಕೆ ತುಂಬಾನೇ ಕೂಲ್ ಆಗಿರುತ್ತೆ. ಬಟ್ ನಂಗೆ ತುಂಬಾನೇ ಖುಷಿ ಆಯ್ತು. ನಿಮ್ಗೆ ಮೇಲೆ ಇಷ್ಟ ಆದ್ರೆ ನೀವು ನಂಗೆ ಮೆಸೇಜ್ ಮಾಡಿ, ನಾನು ಎಲ್ಲಿ ತಗೊಂಡಿದ್ದೇನೆ ಅಂತ ನಿಮ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತೇನೆ. ನಾನು ಮಾತಾಡುವಾಗ ನಂದು ವಾಯ್ಸ್ ಮ್ಯೂಟ್ ಆಗಿತ್ತು. ಸೊ ಹಾಗಾಗಿ ರಿಪೀಟ್ ನಿಮ್ಗೆ ವಾಯ್ಸ್ ಕೊಡ್ತಾ ಇದ್ದೇನೆ. ಸೊ ಇದು ಸೋಪ್ ನಾನು ಹೋಲ್ಸೇಲ್ ಅಲ್ಲಿ ತಗೊಂಡೆ. ಅದು ಪ್ಯೂರ್ ಪಪ್ಪಾಯ ಸೋಪು. ಇನ್ನೂ ಸಹ ಟ್ರೈ ಮಾಡಲಿಲ್ಲ, ನೋಡುವ ಹೇಗಿದೆ ಅಂತ ರಿಸಲ್ಟ್. ಅದಾದ್ಮೇಲೆ ನಿಮ್ಗೆ ಹೇಳ್ತೇನೆ. ಸೊ ಇದೊಂದು ಡಿಟರ್ಜೆಂಟ್ ತಗೊಂಡಿದ್ದೇನೆ, ವೆಲ್1 ಕಂಪನಿ ಅಂತ. ನಾನು ಯಾವಾಗ್ಲೂ ರೆಗ್ಯುಲರ್ ಏರಿಯಲ್ ಯೂಸ್ ಮಾಡ್ತಾ ಇದ್ದೆ. ಸೊ ನೋಡುವ ಇದು ಹೇಗಿದೆ ಅಂತಂದ್ರೆ ಹೋಲ್ಸೇಲ್ ಅಲ್ಲ. ಸೊ ಇದಕ್ಕೆ MRP 480, ನನಗೆ ಆಫ್ಟರ್ ಡಿಸ್ಕೌಂಟ್ 320ಗೆ ಕೊಟ್ಟಿದ್ರು. ಸೊ ಇದು ಫ್ರಂಟ್ ಅಂಡ್ ಟಾಪ್ ಲೋಡ್ ಎರಡಕ್ಕೆ ಸಹ ಯೂಸ್ ಆಗುತ್ತೆ. ಈಗ ನಾನು ಆಲ್ರೆಡಿ ಯೂಸ್ ಮಾಡಿದ್ದೇನೆ. ಈಗ ಈವ್ನಿಂಗ್ ಬಂದು ಮಿಷಿನಿಗೆಲ್ಲ ಬಟ್ಟೆ ಎಲ್ಲ ಹಾಕಿದ್ದೇನೆ, ನೋಡುವ ಹೇಗಿದೆ ಅಂತ. ಸೊ ಏರಿಯಲ್ಗೆ ಸ್ವಲ್ಪ ಎಕ್ಸ್ಪೆನ್ಸಿವ್, ಇದಕ್ಕಿಂತ ಅದು ಕಾಸ್ಟ್ಲಿ. ಬಟ್ ಇದು ನೋಡುವ ಹೇಗಿದೆ ಅಂತ ನಾನು ನಿಮ್ಗೆ ಇದರ ರಿಸಲ್ಟ್ ಹೇಳಿದ್ದೇನೆ. ಸೊ ಇದೊಂದು ಬೇಬಿ ವೈಪ್ಸ್ ತಗೊಂಡಿದ್ದೇನೆ. ಸೊ ಈ ಬೇಬಿ ವೈಪ್ಸ್ MRP 200, ಬಟ್ 3 ಪ್ಯಾಕಿಗೆ 200ಗೆ ನಿಮಗೆ ಸಿಗುತ್ತೆ. ಬಟ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡುದು, ನೋಡುವ ಹೇಗಿದೆ ಅಂತ. ಸೊ ಇದು ನಂದು ನೆಕ್ಸ್ಟ್ ಡೇ ವ್ಲಾಗ್. ಸೊ ಇವತ್ತು ಆ ದಿನ ನನ್ನ ಕಸಿನ್ಸ್ನವರು ಬರ್ತಾರೆ ನಮ್ಮ ಮನೆಗೆ. ಹಾಗಾಗಿ ನಾನು ಚಿಕನ್ ತಂದಿದ್ದೆ, ಚಿಕನ್ ಸುಕ್ಕ ಮತ್ತು ಚಿಕನ್ ಪುಳಿ ಮುಂಚಿ. ನಮ್ಮ ಮ್ಯಾಂಗ್ಳೂರಲ್ಲಿ ಜಾಸ್ತಿ ಅಲ್ಲ ಪುಳಿ ಮುಂಚಿ ಎಲ್ಲ ಮಾಡೋದೆಲ್ಲ. ಸೊ ಹಾಗಾಗಿ ನನ್ನ ಅಮ್ಮ ಪುಳಿ ಮುಂಚಿ ಮತ್ತು ಚಿಕನ್ ಸುಕ್ಕ ಮಾಡ್ತಾ ಇದ್ದಾರೆ.
ಬಾಯ್ಲರ್ ಚಿಕನ್ ಬೇಗನೆ ಬಾಯ್ಲ್ ಆಗುತ್ತೆ, ಬಟ್ ಬಾಯ್ಲರ್ಗಿಂತ ಟೈಸನ್ ಚಿಕನ್ ಬಾಯ್ಲ್ ಆಗೋದು ತುಂಬಾ ಲೇಟ್. ಹಾಗಾಗಿ ನಾವು ಅದಕ್ಕೆ ಸ್ವಲ್ಪ ಲೆಮನ್ ಸ್ಕ್ವೀಸ್ ಮಾಡಿ ಹಾಕಿದ್ವಿ, ಸ್ವಲ್ಪ ಬೇಗನೆ ಬಾಯ್ಲ್ ಆಗುತ್ತೆ. ನಮ್ಮದು ಚಿಕನ್ ರೆಡಿ ಆಗ್ತಾ ಇದೆ. ಸೊ ಮಸಾಲೆಯನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ ನನ್ನ ಅಮ್ಮ. ಸೊ ಹಾಗಾಗಿ ನಮ್ಮದು ಚಿಕನ್ ಪುಳಿಮುಂಚಿ ರೆಡಿ ಆಯಿತು. ಗುಡ್ ಆಫ್ಟರ್ನೂನ್. ಈಗ ಜಸ್ಟ್ 1 o'clock ಆಯಿತು. ಸೊ ನಮ್ಮನೇಲಿ ಇವತ್ತು ಸಂಜೆ ಕಸಿನ್ಸ್ ಬರ್ತಾ ಇದ್ದಾರೆ. ಹಾಗಾಗಿ ನಾವು ಜಯಶ್ರೀ ಅವರದ್ದು ಬರ್ಡೇ. ಇಟ್ಸ್ ನಾಟ್ ಬರ್ತ್ಡೇ ಅವಳು ಸುಮ್ಮನೆ ಹೇಳೋದು. ಸೊ ಹಾಗಾಗಿ ಟೈಸನ್ ಸುಕ್ಕ ಮತ್ತು ಟೈಸನ್ ಪುಳಿಮುಂಚಿ ಮಾಡ್ತಾ ಇದ್ದೇವೆ. ಸೊ ಈಗ ನಮ್ಮ ಮನೆಯಲ್ಲಿ ನಾವು ಹಲಸಿನ ಕಡುಬು ಮಾಡಿದ್ವಿ. ಹಾಗೆ ಹಲಸಿನ ಹಣ್ಣು ಹಾಗೇನೆ ತುಂಬಾ ಟೇಸ್ಟ್ ಇತ್ತು. ಸ್ವಲ್ಪ ನಾವು ಹಲಸಿನ ಹಣ್ಣು ತಿಂದ್ವಿ, ಹಾಗೇನೆ ಸ್ವಲ್ಪ ಅಮ್ಮ ಹೇಳಿದ್ರು ನಾನು ಹಲಸಿನ ಕಡುಬು ಮಾಡ್ತೇನೆ ಅಂತ. ಹಾಗಾಗಿ ಅಮ್ಮ ಹಲಸಿನ ಕಡುಬು ಮಾಡಿದ್ರು, ಬಟ್ ತುಂಬಾನೇ ಟೇಸ್ಟಿ ಇತ್ತು. ಹಾಗೇನೆ ಹಲಸಿನ ಹಣ್ಣು ಟೇಸ್ಟ್ ಇದ್ದುದರಿಂದ ಲೈಕ್ ಕಡುಬು ಕೂಡ ಅಷ್ಟೇ ಒಳ್ಳೆದಿತ್ತು. ಸೊ ಅಮ್ಮ ಕ್ಯಾಶು ಎಲ್ಲ ಹಾಕಿದ್ರು, ಮತ್ತೆ ತೆಂಗಿನ ತೆಂಗಿನ ತುರಿ ಮಾಡಿಟ್ಟು ಹಾಗೆ ತೆಂಗಿನನ್ನು ಕಟ್ ಮಾಡಿ, ಸೊ ಅದಕ್ಕೆ ಸ್ವಲ್ಪ ಗೀ 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 ಎಲ್ಲ ಹಾಕಿ, ಗೀಗೆ ಸ್ವಲ್ಪ ತೆಂಗಿನಕಾಯಿ ಕಟ್ ಮಾಡಿ, ಹಾಗೆ ಅದಕ್ಕೆ ಕ್ಯಾಶು ಮಿಕ್ಸ್ ಮಾಡಿ ಫ್ರೈ ಮಾಡಿ, ಮತ್ತೆ ನಾವು ಗ್ರೈಂಡ್ ಮಾಡಿದ ಜಾಕ್ ಫ್ರೂಟ್ ಮತ್ತು ರೈಸ್ ಮಿಕ್ಸ್ ಮಾಡಿಟ್ಟಿದ್ವಿ. ಅದಕ್ಕೆ ನಾವು ಫ್ರೈ ಮಾಡಿದ್ದ ತೆಂಗಿನಕಾಯಿ ಮತ್ತು ಕ್ಯಾಶು ಅನ್ನು ಅದಕ್ಕೆ ಮಿಕ್ಸ್ ಮಾಡಿಟ್ಟಿದ್ವಿ. ಹಾಗೇನೆ ತುಂಬಾನೇ ಟೇಸ್ಟಿ ಆಗಿತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನನ್ನ ವಿಡಿಯೋವನ್ನು ಫುಲ್ ನೋಡಿ. ಫುಲ್ ವಿಡಿಯೋದಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡಿದ್ದೇನೆ. ಆ್ಯಂಡ್ ಯಾರೆಲ್ಲ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಹಾಗೇನೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. And thanks for watching. We'll see in the next video. Bye bye. Take care. Have a nice day.